ಈಜಲು ಹೋಗಿದ್ದ ಇಬ್ಬರು ಬಾಲಕರು ನಾಪತ್ತೆಯಾಗಿದ್ದಾರೆ. ಬೆಳಗಾವಿ ನಗರದ ಕಪಿಲೇಶ್ವರದಲ್ಲಿ ನಡೆದಂತಹ ಘಟನೆ ಇದು. 7 ವರ್ಷದ ಬಾಲಕನ ಶವ ಈಗ ಪತ್ತೆಯಾಗಿದೆ. ಇಬ್ಬರು ಬಾಲಕರು ಈಜಾಡೋಕೆ ಅಂತ ಹೋಗಿದ್ದು ಬೆಳಗಾವಿ ನಗರದ ಕಪಿಲೇಶ್ವರದಲ್ಲಿ ಈ ದುರ್ಘಟನೆ ನಡೆದು ಹೋಗಿದೆ. ಓರ್ವ ಬಾಲಕ 7 ವರ್ಷದ ಬಾಲಕನ ಶವ ಈಗ ಪತ್ತೆಯಾಗಿದೆ. ಹೊಂಡದಲ್ಲಿ ಇನ್ನೊಬ್ಬ ಬಾಲಕನಿಗೆ ಅಂದ್ರೆ ಶವಕ್ಕಾಗಿ ಹುಡುಕಾಟ ನಡೀತಾ ಇದೆ. ಒಬ್ಬ ಹುಡುಗನ ಶವ ಪತ್ತೆಯಾಗಿದೆ. ಜೇಡಗಲ್ಲಿ ಶಿವಾಜಿನಗರ ಗಲ್ಲಿಯ ಬಾಲಕರು, ಶಿವಾಜಿನಗರ ಮತ್ತು ಜೇಡಗಲ್ಲಿ ಶಹಾಪುರ ಗಲ್ಲಿಯ ಇಬ್ಬರು ಬಾಲಕರು ಈಜಾಡೋಕೆ ಅಂತ ಹೋಗಿದ್ರು. ಸ್ಥಳದಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಶಿವಂ ಸುಂಡಿಕರ್ ಎನ್ನೋ ಬಾಲಕನ ಮೃತದೇಹ ಈಗ ಪತ್ತೆಯಾಗಿರುವಂಥದ್ದು. ತಲೆಗೆ ಗಂಭೀರವಾಗಿ ಕಲ್ಲಿನ ಪೆಟ್ಟು ಬಿದ್ದು ಈ ಬಾಲಕ ಸಾವನ್ನಪ್ಪಿರುವುದು. ಪರಶುರಾಮ್ ಎನ್ನುವ ಮತ್ತೊಬ್ಬ ಬಾಲಕ 11 ವರ್ಷದ ಬಾಲಕನಿಗೆ ಶೋಧ ನಡೀತಾ ಇದೆ. ಪರಶುರಾಮನ ಮೃತದೇಹ ಇನ್ನೂ ಸಿಕ್ಕಿಲ್ಲ, ಹುಡುಕಾಟ ನಡೀತಾ ಇದೆ. ಹೊಂಡದಲ್ಲಿ ಈಜಾಡೋಕೆ ಹೋದಂತಹ ಇಬ್ಬರು ಬಾಲಕರ ಪೈಕಿ ಓರ್ವ ಬಾಲಕನ ಶವ ಪತ್ತೆಯಾಗಿದೆ. ಮತ್ತೊಬ್ಬ ಬಾಲಕನ ಶವಕ್ಕಾಗಿ ಹುಡುಕಾಟ ನಡೀತಾ ಇದೆ. ಸ್ಥಳದಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಈಗ ಶವ ಸಿಕ್ಕಿರುವಂತಹ ಬಾಲಕನ ಶವದ ಪರಿಸ್ಥಿತಿಯನ್ನು ನೋಡ್ತಾ ಇದ್ರೆ, ಇವರು ಮೇಲಿಂದ ಜಂಪ್ ಮಾಡಿದಂಥ ಸಂದರ್ಭದಲ್ಲಿ ಜೋರಾಗಿ ತಲೆಗೆ ಒಳಗಿರುವಂತಹ ಕಲ್ಲಿನಿಂದ ಪೆಟ್ಟು ಬಿದ್ದು ಸ್ಥಳದಲ್ಲೇ ಸಾವನ್ನಪ್ಪಿರುವಂತಹ ಸಾಧ್ಯತೆಗಳಿದೆ ಅಂತ ಕಾಣಿಸ್ತಾ ಇದೆ ಅಂತ ಮಾಹಿತಿಗಳು ಸಿಗ್ತಾ ಇದೆ. ಗೊತ್ತಿಲ್ಲ ಏನಾಗಿದೆ ಅಂತ. ಮರಣೋತ್ತರ ಪರೀಕ್ಷೆ ನಂತರದಲ್ಲಿ ಎಲ್ಲ ವಿಚಾರಗಳು ಗೊತ್ತಾಗಲಿದೆ. ಕುಟುಂಬಸ್ಥರದ ಆಕ್ರಂದನವನ್ನು ನೋಡ್ತಾ ಇದ್ದೀವಿ. ಸ್ಥಳದಲ್ಲಿ ಈಜಾಡೋಕೆ ಅಂತ ಹೋಗಿದ್ದು ಪುಟ್ ಬಾಲಕ, 11 ವರ್ಷದ ಒಬ್ಬ ಬಾಲಕ ಪರಶುರಾಮ್, ಇನ್ನೊಬ್ಬ ಶಿವಂ ಅಂತ ಬಾಲಕನ ಹೆಸರು. ಈಗ ಶವ ಸಿಕ್ಕಿರುವಂಥದ್ದು ಶಿವಂದು. 7 ವರ್ಷದ ಬಾಲಕ ಶಿವಂನ ಶವ ಈಗ ಪತ್ತೆಯಾಗಿದೆ. ಮತ್ತೊಬ್ಬ ಬಾಲಕ 11 ವರ್ಷದ ಬಾಲಕ ಪರಶುರಾಮನ ದೇಹ ಪತ್ತೆ ಆಗಬೇಕಾಗಿದೆ. ಇವ್ರ 4 ಮಂದಿ ಸ್ವಿಮ್ಮಿಂಗ್ ಹೊರಗ್ ಬಂದಿದ್ರಿ. ಅದ ಮತ್ತ ಹುಡುಗರು ಮಾಡಾಕತ್ತಿತ್ರಿ. ಇವ್ರ ಹೆಂಗ್ ಸುರಿ ಹಾಕ್ತಾನ ನೋಡಂತ ಕಟ್ಟಿ ಮೇಲೆ ನಿಂದ್ರದ್ರಿ. 4 ಮಂದಿ ರೀ ಇವ್ರ. ಮತ್ತೆ ಇವ್ರು ನಮ್ ತಮ್ಮ ಮತ್ತೆ ಈಕೆ ಎಲ್ಲಾ 4 ಮಂದಿ ಎಲ್ಲಾ ತಳಗ್ ಹೋಗಿದಾರಿ. ಎಲ್ಲಾ 4 ಮಂದಿ. ಮತ್ತೆ ಈಕಿ ಮ್ಯಾಲೇನೆ ಎಲ್ಲ ದೊಡ್ಡ ದೊಡ್ಡ ಕಲ್ಲೆಲ್ಲ ಬಿದ್ದೈತ್ರಿ. ಈಕಿಗೆ ಸ್ವಿಮ್ಮಿಂಗ್ ಬರ್ತೈತೆ ಅಂತ ಈಕಿ ಹೊರಗ್ ಬಂದಿದಾರಿ. ಮತ್ ತಮ್ಮನ ಹೊರಗ್ ಬಂದಿದಾರೆ. ಅದು ಇಬ್ರು ತಳಗ್ ಹೋಗಿದಾರೆ. ಎಲ್ಲಾ ಕಟ್ಟೆ ಎಲ್ಲಾರ್ಗೆ ಬರ್ತೈತ್ರಿ. ದೊಡ್ಡ ದೊಡ್ಡ ಕಲ್ಲು ಪರಶುರಾಮ್ ಅದಾರ, ಅವನ್ಗೆ ಅಷ್ಟೇ ಬರಂಗಿಲ್ರಿ. ಅದು ಶಿವಮ್ಮ ಅವ್ರಿಗೆ ಎಲ್ಲಾ ಬರ್ತೈತ್ರಿ. ಎಲ್ಲ ಈಗ ಇಬ್ರು ಅದಾರಿ ತಳಗ್. 4 ಮಂದಿ ರೀ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ಸಂಪರ್ಕದಲ್ಲಿದ್ದಾರೆ. ಚಂದ್ರಕಾಂತ್, ಅವರ ಕುಟುಂಬಸ್ಥರು ಮಾತನಾಡ್ತಾ ಇದ್ದದನ್ನ ಕೇಳಿಸ್ಕೊಂಡ್ವಿ. ಈಗ 7 ವರ್ಷದ ಬಾಲಕ ಶಿವಂಗೆ ಈಜಾಡಕ್ ಬರ್ತಿತ್ತು ಅನ್ನೋ ಮಾಹಿತಿ ಕೊಟ್ಟಿದ್ದಾರೆ. ಬಟ್ ಒಂದಂತೂ ಕ್ಲಿಯರ್ ಆಗ್ತಿದೆ, ಈಗ ಅವರಿಗೆ ಅಲ್ಲಿ ಒಳಗಿರುವಂತಹ ಕಲ್ಲಿನ ಏಟ್ನಿಂದ ಅವರು ಸ್ಪಾಟ್ ಔಟ್ ಆಗಿರಬಹುದು ಅಂತ ಕಾಣಿಸ್ತಾ ಇದೆ. ಆಮೇಲೆ ತುಂಬಾ ಜನ ಇದ್ರು ಅಂತ ಅನ್ಸುತ್ತೆ ಈ ಇನ್ಸಿಡೆಂಟ್ ಆದಾಗಲ್ವಾ? ಅರುಣುಗಾರ ಬೇಸಿಗೆ ಕಾರಣಕ್ಕಾಗಿ ಹುಡುಗರು ಈ ರೀತಿ ಹೊಂಡಗಳಲ್ಲಿ ಈಜಾಡೋದು ಸಾಮಾನ್ಯ. ಅದರ ಉತ್ತರ ಕರ್ನಾಟಕದಲ್ಲಿ ಈಗ ಬೇಸಿಗೆ ಸಂದರ್ಭದಲ್ಲಿ ಅನೇಕರು ಈ ರೀತಿ ಬಾವಿಗಳು ಹೊಂಡಗಳಲ್ಲಿ ಈಜಾಡೋದು ಸಾಮಾನ್ಯ. ಇದರಂತೆ 4 ಜನ ಮಕ್ಕಳು ಇವರು ಪ್ರತಿನಿತ್ಯ ಅದೇ ಹೊಂಡದಲ್ಲಿ ಈಜಾಡ್ತಾ ಇದ್ರು. ಕಳೆದ 2-3 ವರ್ಷಗಳಿಂದಲೂ ಕೂಡ ಇವರು ಒಳ್ಳೆ ಈಜನ್ನ ಅದು ಹೊಂಡದಲ್ಲಿ ಕಲ್ತಿದ್ರು. ಆದ್ರೆ ಇವತ್ತು ಇವರು ಕುಳಿತಂತಹ ಒಂದು ಕಾಂಪೌಂಡ್ ಇದೆ, ಅದು ಕುಸಿದಿದೆ. ಹಾಗಾಗಿ ನೇರವಾಗಿ ಇವರು ಕೆಳಗಡೆ ಬಿದ್ದಿದ್ದಾರೆ. ಇವರ ತಲೆಗೆ ಬಲವಾದ ಒಂದು ಕಲ್ಲಿನಿಂದ ಏಟ್ ಬಿದ್ದಿರ್ತಕ್ಕಂಥದ್ದು. ಹೀಗಾಗಿ ಇಬ್ರು ಬಾಲಕರು ಮೃತಪಟ್ಟಿದ್ದಾರೆ. ಇನ್ನು ಕುಟುಂಬಸ್ಥರ ಆಕ್ರಂದನ ಮುಟ್ಟುವಂತಿತ್ತು. ಯಾಕಂದ್ರೆ ಅವರೆಲ್ಲ ಈಜಾಡ್ತಾರೆ, ಅವ್ರಿಗೆ ಗೊತ್ತಿತ್ತು ಮನೆಯವರಿಗೆ. ಆದ್ರೆ ಈ ಒಂದು ದುರಂತ ಸಂಭವಿಸಿ ಸಾಕಷ್ಟು ಈಗ ಆಕ್ರಂದನವನ್ನು ಕುಟುಂಬಸ್ಥರು ವ್ಯಕ್ತಪಡಿಸ್ತಾ ಇದ್ದಾರೆ. 2 ಮಕ್ಕಳು 6-7 ವರ್ಷದ 2 ಮಕ್ಕಳು ಈಗ ಮೃತಪಟ್ಟಿರ್ತಕ್ಕಂಥದ್ದು. ಈಗ ಇಬ್ಬರ ಮೃತದೇಹವನ್ನು ಹುಡುಕಾಟವನ್ನ ಬೆಳಗ್ಗೆಯಿಂದ ಸಿಬ್ಬಂದಿ ನಡೆಸಿದ್ರು. ಈಗ ಸಿಕ್ಕಿದೆ. ಶಿವಮ್ಮ ಅಂತಕ್ಕಂಥ 7 ವರ್ಷದ ಬಾಲಕ, ಮತ್ತೊಬ್ಬ ಪರಶುರಾಮ್ ನೀರಜ್ಕರ್ ಅಂತಕ್ಕಂಥ 11 ವರ್ಷದ ಬಾಲಕನ ಶವ ಪತ್ತೆಯಾಗಿದೆ. ಈಗ ಮರಣೋತ್ತರ ಪರೀಕ್ಷೆಗಾಗಿ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿರ್ತಕ್ಕಂಥದ್ದು. ಕುಟುಂಬಸ್ಥರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ದಾರೆ ಮತ್ತು ಸ್ಥಳೀಯರು ಕೂಡ ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ರು. ಯಾಕಂದ್ರೆ ಈ ಒಂದು ಕಪಿಲೇಶ್ವರ ಹೊಂಡ ಏನಿದೆ, ಇಲ್ಲಿ ಗಣಪತಿ ವಿಸರ್ಜನೆ
ವಿಸರ್ಜನೆಯನ್ನ ಮಾಡ್ತಾರೆ. ಮತ್ತು ಇಲ್ಲಿ 3-4 ಹೊಂಡಗಳು ಈ ಒಂದು ದೇವಸ್ಥಾನ ಸುತ್ತಮುತ್ತ ಇರ್ತಕ್ಕಂಥದ್ದು. ಇದು ಖಾಸಗಿಯವರ ಹೊಂಡ ಅಂತ ಹೇಳಲಾಗುತ್ತೆ. ಆದ್ರೆ ಆ ಒಂದು ಹೊಂಡದ ಪಕ್ಕದಲ್ಲಿ ಇರ್ತಕ್ಕಂಥ ಗೋಡೆ ಕುಸಿತದಿಂದ ಈ ಒಂದು ದುರಂತ ಸಂಭವಿಸಿದೆ. ಇನ್ನು ತಲೆಗೆ ಬಲವಾದ ಪೆಟ್ಟು ಬಿದ್ದಿದ್ರಿಂದ ಅವರು ಮೇಲೆ ಏಳಲೇ ಇಲ್ಲ. ಹೀಗಾಗಿ ನೀರಿನಲ್ಲೇ ಮೃತಪಟ್ಟಿರ್ತಕ್ಕಂಥದ್ದು. ಅರುಣುಗಾರ್, ಚಂದ್ರಕಾಂತ್, ಇಬ್ಬರ ಡೆಡ್ ಬಾಡಿ ಸಿಕ್ಕಿದೆಯಾ ಈಗ? ಅರುಣುಗಾರ್, ಈಗ ಇಬ್ಬರ ಬಾಲಕರ ಬಾಡಿಗಳು ಸಿಕ್ಕಿರ್ತಕ್ಕಂಥದ್ದು. ಈಗ ಮರಣೋತ್ತರ ಪರೀಕ್ಷೆಗಾಗಿ ಬೆಳಗಾವಿಯ ಬಿಮ್ಸ್ಗೆ ಶಿಫ್ಟ್ ಮಾಡಲಾಗಿದೆ. ಮತ್ತೊಂದು ಕಡೆ ಖಡೆ ಬಜಾರ್ ಪೊಲೀಸರು ಮತ್ತು ಅಗ್ನಿಶಾಮಕ ಸಿಬ್ಬಂದಿ ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ರು. SDRF ಸಿಬ್ಬಂದಿ ಈ ಒಂದು ಮೃತದೇಹವನ್ನು ಹುಡುಕಾಡೋದ್ರಲ್ಲಿ ಹುಡುಕಾಡಿ ಪೋಷಕರಿಗೆ ಕೊಟ್ಟಿದ್ದಾರೆ. ಜೊತೆಗೆ ಈಗ ಮರಣೋತ್ತರ ಪರೀಕ್ಷೆಯನ್ನ ಮಾಡಬೇಕಿದೆ. ಅರುಣುಗಾರ್, ಓಕೆ, ಈ ಇಬ್ಬರ ತಲೆಗೂ ಗಾಯ ಆಗಿರೋ ಗುರುತೇನಾದ್ರೂ ಕಾಣಿಸ್ತಾ ಇದೆ ಚಂದ್ರಕಾಂತ್? ಅಂದ್ರೆ ಮೇಲಿಂದ ಜಂಪ್ ಮಾಡಿದ್ರ ಇವ್ರು ಹೇಗೆ? ಇಲ್ಲ ಅರುಣುಗಾರ್, ಈ ಒಂದು ಹೊಂಡ ಇದೆ. ಹೊಂಡದ ಪಕ್ಕದಲ್ಲಿ ಅಂದ್ರೆ ಈಜಾಡಿ ಬಂದು ಕೂತ್ಕೊಂತಾರೆ. ಹೊಂಡದ ಪಕ್ಕದಲ್ಲಿ ಒಂದು ಚಿಕ್ಕದೊಂದು ಕಾಂಪೌಂಡ್ ರೀತಿಯಲ್ಲಿದೆ. ಆ ಕಾಂಪೌಂಡ್ ನ ಕುಳಿತ ಮೇಲೆ ಆ ಕಾಂಪೌಂಡ್ ಕುಸಿತಾಗಿರ್ತಕ್ಕಂಥದ್ದು. ಕುಸಿತಾಗಿ ಅವ್ರು ಕೆಳಗಡೆ ಬಿದ್ದಿದ್ದಾರೆ. ಅದ್ರ ಮೇಲೆ ಹೋಗಿ ಕಲ್ಲು ಅವ್ರ ತಲೆಗೆ ಪೆಟ್ಟಾಗಿದೆ. ಹೀಗಾಗಿ ತಲೆಗೆ ಗಾಯದ ಗುರುತುಗಳು, ಇಬ್ಬರಿಗೂ ಕೂಡ ಗಾಯದ ಗುರುತುಗಳಿದೆ. ಈ ಮನೆಯ 4 ಜನ ಮಕ್ಕಳು ಬಂದಿದ್ರು. ಇನ್ನಿಬ್ರು ಅದೃಷ್ಟವಶಾತ್ ಪಾರಾಗಿದ್ದಾರೆ. ಅವರು ಬೇರೆ ಕಡೆ ಕುಳಿತಿದ್ರು ಅಂತಕ್ಕಂಥದ್ದು. ಹೀಗಾಗಿನೇ ಇದು ವಿಷಯ ತಕ್ಷಣಕ್ಕೆ ಪೋಷಕರಿಗೆ ಗೊತ್ತಾಗಿದೆ. ಯಾಕಂದ್ರೆ ಆ ಹುಡುಗರು ಹೋಗಿ ಹೇಳಿದ್ದಾರೆ, ಇಲ್ಲ ಹಿಂಗಾಗಿದೆ ಅಂತೇಳಿ. ಮತ್ತು ಅಲ್ಲಿ ಇವತ್ತು ಸಂಜೆ ಹಾಗೇನೆ ಬೇಸಿಗೆ ಇರೋ ಕಾರಣಕ್ಕಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಈ ರೀತಿಯ ಪುಟ್ಟ ಮಕ್ಕಳು ಈಜಾಡಕ್ಕೆ ಬಂದಿದ್ರು. ತಕ್ಷಣ ಈ ವಿಚಾರ ಬೆಳಕಿಗೆ ಬಂದ ಕೂಡಲೇ SDRF ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ರು. ಆದ್ರೆ ಮಕ್ಕಳ ಪ್ರಾಣ ಉಳಿಸೋಕೆ ಮಾತ್ರ ಸಾಧ್ಯ ಆಗಿಲ್ಲ. ಅರುಣುಗ, ಎಸ್, ಥ್ಯಾಂಕ್ ಯು ಚಂದ್ರಕಾಂತ್ ಡೀಟೇಲ್ಸ್ಗೆ. ಈ ಮಕ್ಕಳು ಜಂಪ್ ಮಾಡಿದಾಗ ಮೇಲಿದ್ದಂತಹ ಕಲ್ಲುಗಳು ಇವ್ರ ಮೇಲೆ ಜಾರಿ ಬಿದ್ದು, ಇವರು ನೀರಾಗಿ ಬಿದ್ದಂತಹ ಸಂದರ್ಭದಲ್ಲಿ ಮೇಲಿಂದ ಕಲ್ಲುಗಳು ಬಿದ್ದು ಈ ಅವಘಡ ಸಂಭವಿಸಿರುವುದು ಅಂತ ಮಾಹಿತಿ ಸಿಗ್ತಾ ಇದೆ. काय समाज लागला त्याला? मी काय घे म्हटलो नाही. काय युद्ध मध्ये पप्पी घेतलाय तर 4 पप्पी घेतलाय ते. मी म्हटलो का रे बाळ पप्पी का घ्यालास? नाही पप्पा पप्पी घेतलो माझं युद्ध तिथं. काय त्याला समाज लागला का? शेवटची माझी पप्पी घेऊन गेला ते. माझी पप्पी ते इथं घेऊन गेला ते माझी. काय ते बाहेर जायला मी